ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿನ್ನಪ್ಪ ಅವರು ಕನ್ನಡ ಇಂಡಸ್ಟ್ರಿಗೆ ಕೆಲಸ ಮಾಡಿದ್ದಷ್ಟೇ ಅಲ್ಲ, ಅವರ ಒಂದು ಆರ್ಟ್ ವರ್ಕ್ ಕೂಡ ವಿದೇಶದಲ್ಲೂ ಕೂಡ ಹೆಸರು ಮಾಡಿದೆ. ಹೌದು, ಅವರು ಪ್ರಖ್ಯಾತ ಚಿತ್ರಕಲಾವಿದರು. ಅವರ ಕೈಯಲ್ಲಿ ಮೂಡಿರ್ತಕ್ಕಂತಹ ಅನೇಕ ಕಲಾಕೃತಿಗಳು ಇವತ್ತಿಗೂ ಕೂಡ ಅವ್ರ ಬಗ್ಗೆ ಮಾತನಾಡ್ತವೆ. ಬನ್ನಿ, ಅವರು ಬಿಡಿಸಿರ್ತಕ್ಕಂತಹ ಅನೇಕ ಕಲಾಕೃತಿಗಳು ಈ ಆರ್ಟ್ಸ್ ಗ್ಯಾಲರಿನಲ್ಲಿದೆ. ಒಂದೊಮ್ಮೆ ನೋಡ್ಕೊಂಡು ಬರೋಣ. ಅದು ಈ ಒಂದು ಕಲೆಗಳು ನೋಡ್ತಾ ಇರ್ತಕ್ಕಂಥ ಸಮಾಚಾರ, ಇಲ್ಲೊಂದು ಗ್ಯಾಲರಿ ಪೇಂಟಿಂಗ್ಸ್ ಎಕ್ಸಿಬಿಷನ್ ನಡೀತಾ ಇದೆ. ಇದೆಲ್ಲ ಪೇಂಟಿಂಗ್ಸ್ ಮಾಡಿರ್ತಕ್ಕಂಥ ವಿಚಾರ ಅಂತ ನಮ್ಮ ಚಿನ್ನಪ್ಪನವರು, ಅಂದರೆ ನಮ್ಮ ಡ್ಯಾಡಿ ಅವ್ರದ್ದು ಹತ್ತತ್ರ ಒಂದು 84 ವರ್ಷದ ಕಲಾ ಸೇವೆ ನಮ್ಮ ಸಿನಿಮಾ ಇಂಡಸ್ಟ್ರಿದಿದೆ. ಅದ್ರ ಮಧ್ಯೆ ನಡೀತಿರ್ತಕ್ಕಂಥ ಈ ಒಂದು ಪೇಂಟಿಂಗ್ಸ್. ಒಂದು ಸರಿ ಅವ್ರ ಕೈಯಲ್ಲಿ ಬ್ರಷ್ ಅನ್ನೋದು ಹೋದರೆ ಅವರು ಹೆಂಡತಿ ಮಕ್ಕಳನ್ನ ಮರೆತು ಈ ಒಂದು ಕಲೆಗೆ ಇನ್ವಾಲ್ವ್ ಆಗ್ಬಿಡ್ತಾಯಿದ್ರು. ಅವ್ರ ಆತ್ಮ ಪೂರ, ಜೀವ ಪೂರ ಅದರಲ್ಲಿರ್ತಾಯಿದ್ರು. ಸೊ ನೀವು ಒಂದೊಂದು ಪೇಂಟಿಂಗ್ಸನ್ನು ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ಜೀವ ಅನ್ನೋ ಅಡಗುಡಿರುತ್ತೆ, ಅದ್ರಲ್ಲಿ ಲೈಫನ್ನು ತುಂಬಿರ್ತಾರೆ. ನೀವು ನೋಡಿದಾಗ ಅದು ನಿಮ್ಮನ್ನು ಆಕರ್ಷಿಸುತ್ತೆ. ಪ್ಲಸ್ ಇನ್ನೊಂದು ಏನು ಅಂತಂದರೆ ಆ ಆಕರ್ಷಣೆ ನಿಮಗೆ ಒಂದು ಎಕ್ಸ್ಪ್ರೆಷನ್ ಕೊಡುತ್ತೆ. ಅದೇ ಪೇಂಟಿಂಗ್ ಅನ್ನೋದು. ಆ ಪೇಂಟಿಂಗ್ ಥರ ಮಾಡಿದ್ದು ಡ್ಯಾಡಿಯವರು. ಆ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದು ಇದ್ದಿದ್ದು ಇಡೀ ನಮ್ಮ 7 ಊರಿಗೆ, ಈ ಅಪ್ಪನೊಬ್ಬರಿಗೆ ಇದು ನಿಮ್ಮ ಮುಂದೆ ಇದೆ. ಅವರು ಚಿನ್ನಪ್ಪನವರ ಅಣ್ಣ, ಅಂದರೆ ವೆಂಕಟರಾಮ ಅಂತ ಇದ್ದರು. ಅವ್ರು ನಮ್ಮ ತಾತಾಜಿ ಅವರೆಲ್ಲ ತೀರೋದ್ಮೇಲೆ ಅಪ್ಪ ಒಬ್ಬರೇ ಎಲ್ಲ ಮೇಂಟೈನ್ ಮಾಡೋ ಪರಿಸ್ಥಿತಿಗೆ ಮುಂಚೆ ವೆಂಕಟರಾಮ ಅಂತ ಅವ್ರ ಅಣ್ಣ ಒಬ್ಬರು ಇದ್ದರು, ನಮ್ಮ ದೊಡ್ಡಪ್ಪ. ಅವ್ರು ಇಡೀ ಕುಟುಂಬನ ಮೇಂಟೈನ್ ಮಾಡ್ತಾಯಿದ್ರು. ಅವ್ರಿಗೊಂದು 15-16 ವರ್ಷದ ಹುಡುಗ ಅವರು. ಸೊ ಅವರಾದಮೇಲೆ ನಮ್ಮ ತಂದೆಯವರು ಚಿನ್ನಪ್ಪನವರು 9 ವರ್ಷ ಆಗವ್ರಿಗೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕಲ್ಲಿ ಅವ್ರು ತೀರೋದ್ರು. ಆಗ ಬರಗಾಲ, ಅಂದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು 1937, 38, 39, 40, 41, 42 ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ. 1942 ನಮ್ಮ ದೊಡ್ಡಪ್ಪ ತೀರೋದಾಗ, ಅಂದರೆ ವೆಂಕಟರಾಮನ ತೀರೋದಾಗ ತಂದೆಯವ್ರಿಗೆ, ಅಂದರೆ ಚಿನ್ನಪ್ಪ ಅವರಿಗೆ 9 ವರ್ಷದ ಹುಡುಗ. ಆಗ ಈ ಊಟ ತಿಂಡಿ ಅನ್ನೋ ವಿಚಾರಕ್ಕೆ ತುಂಬ ಕಷ್ಟ ಇತ್ತು ಮನೆಯಲ್ಲಿ. ಆಗ ನಮ್ಮ ತಂದೆಯವ್ರನ್ನ, ಅಂದರೆ ಚಿನ್ನಪ್ಪ ಅವ್ರನ್ನ ಸೀನು ಆರ್ಟ್ಸ್ ಅಂತ ಒಬ್ಬರು ಕಳ್ಳ ಯಜಮಾನಿದ್ರು. ಅವರು ಬಂದು ಆರ್ಟಿಸ್ಟ್. ಸೊ ಅಲ್ಲಿ ಅವ್ರ ಮನೆ ಹತ್ರನೇ ಇರೋದ್ರಿಂದ ಪಕ್ಕದಲ್ಲಿ ಇದನ್ನು ಇವ್ರ ಹತ್ರ ಕರ್ಕೊಂಡೋಗ್ಬಿಡೋಣ, ಯಾವುದೊಂದು ಇದು ಕೆಲಸ ಕಲ್ತ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಅಂದರೆ ನಮ್ಮ ಅಜ್ಜಿ ಅಲ್ಲೋಗಿ ಸೇರಿಸಿದ್ಮೇಲೆ ಅವರು 9 ವರ್ಷದ ಹುಡುಗನಿಂದ ಈ ಒಂದು ಸಿನಿಮಾ ಇಂಡಸ್ಟ್ರಿ ಕೆಲಸಕ್ಕೆ ಸೇರಿದವರು. ಅಂದರೆ ನಾನು ಹೇಳ್ತಾರೆ 1942 ಆ ಸಮಯ, ಆಜುಬಾಜು ಸಮಯ. ಆ 42 ಸೇರಿಕೊಂಡವರು ಫಸ್ಟು ಈ ಕೋಟಿಂಗ್ ಹೊಡಿಯೋದು, ಕಟ್ಟಿಂಗ್ಸ್ ಮಾಡೋದು, ನಂತರ ಬ್ರಷ್ ಅಂದರೆ ಏನು, ಇವೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ 22 ವರ್ಷ ಹಿಡಿತು ಅವ್ರಿಗೆ. ಸೊ ಆ ಒಂದು ಕಲೆನ ಅವರು ತನ್ನದೇ ಆದಂಥ ಒಂದು ಕಲೆ ಅನ್ನೋದು ತಿಳ್ಕೊಳ್ಳೋಷ್ಟರಲ್ಲಿ ಅವ್ರಿಗೆ 32 ವರ್ಷ. ಆಗ ಮದುವೆ ಮಾಡಿಕೊಂಡು ನಾವು 5 ಜನ ಗಂಡು ಮಕ್ಕಳು ಇರ್ತೀವಿ ಆ ಟೈಮಲ್ಲಿ. ನನಗೆ ಒಂದು ಗ್ಯಾಪ್ ಇರೋದು ಏನು ಅಂತಂದರೆ 1968 ನಾನು ಹುಟ್ಟಿದ್ದು. ಡ್ಯಾಡಿ ಅವ್ರದ್ದು ಕಲೆ ಸೇವೆ ಸ್ಟಾರ್ಟ್ ಮಾಡಿದ್ದು ಬಂದು ಅವರು ಇಂಡಿಪೆಂಡೆಂಟಾಗಿ ಒಂದು ಕಂಪನಿ ಓಪನ್ ಮಾಡಿದ್ದು 1972. 1972ನೇ ಇಸ್ವಿಯಲ್ಲಿ ತನ್ನದೇ ಆದಂಥ ಒಂದು ಕಂಪನಿ, ಅದೇ ಕಂಪನಿ ರಾಜ್ಕಮಲ್ ಆರ್ಟ್ಸ್ ಅಂತ. ಆ ರಾಜ್ಕಮಲ್ ಸಂಸ್ಥೆ 1972ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಅವ್ರದ್ದೇ ಆದಂಥ ಕೈಯಲ್ಲಿ ನಡೆದು ಬಂದಿರ್ತಕ್ಕಂಥ